ಒಂದು ನಾಮಿನೇಷನ್ ಪ್ರಕ್ರಿಯೆದಾಗ ಒಂದು ವಿಕೆಟ್ ತೊಳಗ ಒಂದು ಇದನ್ನಾಯ್ತು. ನಾಮಿನೇಷನ್ ಅಂದ್ರೆ ಯಾರ ಎಲಿಮಿಟ್ ಆಗಿ ಹೊರಗೆ ಹೋಗಿರಿ ಅನ್ನೋ ಯಾರು ಹೊರಗೆ ಹೋಗ್ಬೋದು ಸರ್ಗಳು ಕ್ವಶನ್ ಹಾಕಿದಾಗ ಅವಾಗ ಎಲ್ಲರನ್ನೂ ಕೇಳ್ತಾರೋ. ಎಲ್ಲ ಕೇಳ್ಕೊತ ಬಂದಾಗ ನಂದು ಬಂದಾಗ ಸರ್ ಸ್ಪಂದನ ಹೋಗ್ಬೋದು ತಿರುಗಿಸಿ ನಾ ಅಂದಾಗ ನಾ ಏನನ್ನಿ ಅದು ಎಪಿಸೋಡ್ ಮುಗಿದ್ಕೊಂಡ್ಲಿ ವಾಶ್ರೂಮ್ಗೆ ಹೋಗೋತ್ನಾಗ ಸ್ಪಂದನ ಏನು ಮನಸ್ಸಿಗೆ ಹರ್ಟ್ ಆಗಿದ್ರು ಸಾರಿ ಅಪ್ಪಿ ಹೇಳ್ಬೇಕನ್ನಿಸ್ತು ಹೇಳಿ ಅಂತ ತಿರುಗಿಸಿದ್ದು ಈ ಮಾತು ಅಂದಾಗ ಅದನ್ನ ಮತ್ತೊಂದು ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಅದನ್ನ ರಿಸೈನ್ ಇಟ್ಕೊಂಡು ನನಗೆ ಇದನ್ನ ಕೊಡ್ತಾವ. ಅಪ್ಪಿ ನಿನಗೆ ಯಾವ ರೀತಿ ಕೇಳಿನ ಯಾವ ಉದ್ದೇಶದಲ್ಲಿ ನೀನು ನಾ ಕೇಳು ಉದ್ದೇಶ ಸಾರಿ ಕೇಳ್ಬೇಕಂದ್ರೆ ನಿನಗೆ ಕ್ಷಮಿಸ್ಬೇಕು, ನೀನು ಹೊಲಿಸ್ಕೋಬೇಕು, ನಿನ್ನ ಜೋಡಿಸಿ ಇದನ್ನಿರ್ಬೇಕು ಅಂತ ಆ ರೀತಿ ಕೇಳಿಲ್ಲ. ನೀನು ಏನೋ ಒಂದು ಮನಸ್ಸಿಗೆ ಬೇಜಾರಾದ್ರೆ ಆ ಟೈಮ್ದಾಗ ಹೇಳ್ಬೇಕನ್ನಿಸ್ತು ಹೇಳಿ ಸಾರಿ ಅಂತ ಕೇಳಿದೀನಿ ಹೊರತಾಗಿ ನಂದೊಂದು ವ್ಯಕ್ತಿತ್ವದ ರೂಪದಾಗ ಕೇಳಿನಿ. ಅದನ್ನ ಇಟ್ಕೊಂಡು ನಾಮಿನೇಷನ್ ಮಾಡಬಾರ್ದಾಗಿತ್ತು. ಇದು ನನ್ನ ಮನಸ್ಸಿಗೆ ಕಲಕಾಯ್ತು. ಹಿಂಗೆ ಅದ್ರ ಸಲುವಾಗಿ ಅವ್ರನ್ನ ಬ್ಲಾಕ್ ಮಾಡಿನಿ. ಇನ್ನು ಸರ್ ಒಳಗೆ ಫಾಲೋ ಮಾಡ್ಬೇಕಾದ್ರೆ ರಘು ಸರ್ ಒಳಗೆ ಅವರಿಂದಂತ ಯಾರಿಗೆ ಹೇಳಕತ್ತೋದಿಲ್ಲ. ಅವರು ಒಂಥರ ಅಷ್ಟು 46-45 ಏಜ್ ಆದ್ರೂ ಎಲ್ಲ ಹುಡುಗರ ಥರ ಅವ್ರದ್ದು ಎನರ್ಜಿ ಆಯಿತು, ಒಂದು ಮೋಟಿವೇಶನ್ ಆಯಿತು, ಒಂದು ಪ್ರತಿಯೊಂದು ಎಲ್ಲದರೊಳಗೂ ಅಲ್ಲಿ ಅದಾರ ಅಂದ್ರೂ ರಘು ಸರ್ಗೆ ಗೊತ್ತೈತಿ. ಇದು ಯಾವ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ. ಅದ್ರ ಸಲುವಾಗಿ ಇವರಿಂದ ನಾವು ತಿಳ್ಕೊಬೇಕು. ಅದು ಭಾಳ ಐತಿ ಸರ್. ಇಲ್ಲಿ ಆದರೂ ತಿಳ್ಕೊಂಡ್ರು ಹೊರಗೆ ಬಂದು ತಿಳ್ಕೊಂಡು ತಿರುಗಿಸಿಂದ ಫಾಲೋ ಮಾಡಿ.